ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅನ್ನೋದು ಒಂದು ಗೌರ್ಮೆಂಟ್ ಕಂಪನಿ ಅದ. ಆ ಕಂಪನಿ ಒಳಗ ITI ಮುಗಿಸಿದವ್ರಿಗೆ ಏನೈತಿಲ್ಲ ಹೈರ್ ಮಾಡ್ಕೊಳಕತ್ತಾರ, ರಿಕ್ರೂಟ್ಮೆಂಟ್ ಮಾಡ್ಕೊಳಕತ್ತಾರ. ಆ ಕಂಪನಿ ಏನ್ ಕೆಲಸ ಮಾಡ್ತದ, ಕಂಪನಿ ಬಗ್ಗೆ ಸ್ವಲ್ಪ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಆ ನಂತರ ಏನೈತಿಲ್ಲ, ಈ ಹುದ್ದೆಗಳು ಯಾರಿಗದಾವ, ವಿದ್ಯಾರ್ಹತೆ ಅವ್ರದ್ದು ಏನಾಗಿರ್ಬೇಕು, ವಯಸ್ಸು ಎಷ್ಟು ಇರಬೇಕು, ಅವು ಏನೈತಲ್ಲ ಮುಂತಾದ ಮಾಹಿತಿಗಳು ನಾವು ಈ ವಿಡಿಯೋದಲ್ಲಿ ಏನೈತಲ್ಲ ನಿಮ್ಮ ಮುಂದೆ ಇಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಭಾರತ್ ಏನಪ್ಪಾ ಅಂದ್ರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂತ ಕಂಪನಿ ಹೆಸರು. ಇದು ಸಾರ್ವಜನಿಕ ವಲಯದ ಕಂಪನಿ ಐತಿ. ಈ ಕಂಪನಿ ಬಗ್ಗೆ ಹೇಳ್ಬೇಕಪ್ಪಾ ಅಂದ್ರ ಇದು ಭಾರತ ಸರ್ಕಾರದ ಸಾರ್ವಜನಿಕ ವಲಯದ ಕಂಪನಿ ಆಗ್ಯದ. ಇದು ವಿದ್ಯುತ್ ಮತ್ತು ಕೈಗಾರಿಕಾ ಉಪಕರಣಗಳನ್ನು ಏನೈತಿಲ್ಲ ತಯಾರಿಸ್ತದೆ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಏನಪ್ಪಾ ಅಂದ್ರೆ ಇದು 1964ರಲ್ಲಿ ಇದ್ರದ್ದು ಸ್ಥಾಪನೆ ಆಗ್ಯದ. ಇದರ ಮಾಲೀಕರು ಯಾರಪ್ಪಾ ಅಂದ್ರೆ ಇಂಡಿಯನ್ ಗೌರ್ಮೆಂಟ್, ಭಾರತೀಯ ಭಾರಿ ಉದ್ಯಮ ಸಚಿವಾಲಯ ಅಧೀನದಲ್ಲಿ ಈ ಕಂಪನಿ ಏನೈತಿಲ್ಲ ಕೆಲಸ ಮಾಡ್ತದೆ. ಈ ಕಂಪನಿ ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಬಾಯ್ಲರ್, ಟರ್ಬೈನ್, ಜನರೇಟರ್, ಟ್ರಾನ್ಸ್ಫಾರ್ಮರ್ಗಳು ಇನ್ನು ಅನೇಕ ವಿದ್ಯುತ್ ಉಪಕರಣಗಳಿಗೆ ಏನೈತಿಲ್ಲ ಉಪಕರಣಗಳನ್ನು ತಯಾರಿಸಿಕೊಡ್ತದೆ. ಬಾಯ್ಲರ್, ಟರ್ಬೈನ್, ಜನರೇಟರ್, ಟ್ರಾನ್ಸ್ಫಾರ್ಮರ್ಗಳು ತಯಾರು ಮಾಡಂಗಿಲ್ಲ, ಅವಕ್ಕೆ ಬೇಕಾಗಿರ್ತಕ್ಕಂತಹ ವಿದ್ಯುತ್ ಉಪಕರಣಗಳು ಏನಂತಲ್ಲ ತಯಾರು ಮಾಡಿ ಕೊಡ್ತದೆ. ಮೊದಲಾದ ವಿದ್ಯುತ್ ಘಟಕಗಳಿಗೆ ಉಪಕರಣಗಳನ್ನು ತಯಾರಿಸುತ್ತದೆ. ಇವು ಕೆಲಸ ಮಾಡೋ ಕ್ಷೇತ್ರಗಳು ಯಾವ್ಯಾವಪ್ಪ ಅಂದ್ರೆ ಥರ್ಮಲ್, ಹೈಡ್ರೋ, ನ್ಯೂಕ್ಲಿಯರ್ ಪವರ್ ಮತ್ತು ರೈಲ್ವೆ ಉಪಕರಣಗಳು ಏನೈತಲ್ಲ ಇದು ತಯಾರಿಸ್ತದೆ. ಈ ಕಂಪನಿ ಏನೈತಲ್ಲ ಇಡೀ ವಿಶ್ವದಾಗ 80ಕ್ಕೂ ಹೆಚ್ಚು ದೇಶಗಳಿಗೆ ಏನೈತಲ್ಲ ತನ್ನ ಪ್ರಾಡಕ್ಟ್ ಅನ್ನ ಸಪ್ಲೈ ಮಾಡ್ತದೆ, ಎಕ್ಸ್ಪೋರ್ಟ್ ಮಾಡ್ತದೆ. ಇದು ಭಾರತದ ಅತಿ ದೊಡ್ಡ ಎಂಜಿನಿಯರಿಂಗ್ ಮತ್ತು ತಯಾರಿಕಾ ಕಂಪನಿಗಳಲ್ಲಿ ಇದು ಕೂಡ ಏನೈತಲ್ಲ ಒಂದೈತೆ ಅಂತ. ಸೊ ಈಗ ಕಂಪನಿ ಬಗ್ಗೆ ಆಯ್ತು. ಈ ಕಂಪನಿ ಒಳಗ ರಿಕ್ರೂಟ್ಮೆಂಟ್ ಆಗ್ಯದಲ್ಲ, ಅದ್ರ ಬಗ್ಗೆ ನಾವು ಏನೇನು ತಿಳ್ಕೊಳಕತ್ತೀವಪ್ಪ ಅಂದ್ರೆ ಹುದ್ದೆಗಳ ವಿವರ ನೋಡ್ತೀವಿ, ಶೈಕ್ಷಣಿಕ ವಿದ್ಯಾರ್ಹತೆ, ವಯೋಮಿತಿಯಲ್ಲಿ ಸಡಿಲಿಕೆ, ಅನಂತರ ವೇತನ ಶ್ರೇಣಿ, ಹೆಚ್ಚುವರಿ ಸೌಲಭ್ಯಗಳು ಮತ್ತು ಅರ್ಜಿ ಶುಲ್ಕ, ಆಯ್ಕೆ ವಿಧಾನ, ಪ್ರಮುಖ ದಿನಾಂಕಗಳು, ಇವೆಲ್ಲ ಏನೈತೆಲ್ಲ ಈ ವಿಡಿಯೋದಲ್ಲಿ ನಾ ಡಿಸ್ಕಸ್ ಮಾಡ್ತೀನಿ, ನಿಮ್ಮ ಮುಂದೆ ಇಡ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇನ್ನು ಹುದ್ದೆಗಳ ವಿವರ ಏನೇನಪ್ಪಾ ಅಂದ್ರೆ ಫಿಟ್ಟರ್ 176 ಹುದ್ದೆಗಳದಾವ. ಅದೇ ರೀತಿ ವೆಲ್ಡರ್ 97 ಹುದ್ದೆಗಳದಾವ, ಟರ್ನರ್ 51 ಹುದ್ದೆಗಳದಾವ, ಮಷಿನಿಸ್ಟ್ 104, ಎಲೆಕ್ಟ್ರಿಷಿಯನ್ 65, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ 18, ಫೌಂಡ್ರಿ ಮ್ಯಾನ್ 4. ಇವು ಟೋಟಲ್ 515 ಹುದ್ದೆಗಳು ಏನೈತಲ್ಲ ಖಾಲಿ ಅದಾವ. ಅವ್ರದ್ದು ಏನೈತಲ್ಲ ರಿಕ್ರೂಟ್ಮೆಂಟ್ ಆಗಕತ್ತೈತಿ. ಇನ್ನು ನೆಕ್ಸ್ಟ್ ನಮ್ಮ ಪಾಯಿಂಟ್ ಏನಪ್ಪಾ ಅಂದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ಐತಿ. ಕನಿಷ್ಠ 10ನೇ ತರಗತಿ ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅವ್ರು ಏನೈತಲ್ಲ ಹೊಂದಿರಬೇಕು, MTC ಅಥವಾ ITI ಒಳಗ. ಮತ್ತು NSCನೂ ಅವ್ರು ಪಡ್ಕೊಂಡಿರ್ಬೇಕು, ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಅಂತಾರಲ್ಲ ಅದು ಅವ್ರು ಏನೈತಲ್ಲ ಅವ್ರ ಹತ್ರ ಇರಬೇಕು, ಪಡ್ಕೊಂಡಿರ್ಬೇಕು. ಇನ್ನು ಜನರಲ್ ಕ್ಯಾಟಗರಿಗೆ ಸೇರಿದ ಮತ್ತು OBC ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳು ಏನದಾವಲ್ಲ ಕನಿಷ್ಠ 60% ಮಾಡಿರ್ಬೇಕು ITI. ಇನ್ನು SC/STಗೆ ಸೇರಿದ ಅಭ್ಯರ್ಥಿಗಳು ಕನಿಷ್ಠ 55% ಅವರು ಮಾಡಿರ್ಬೇಕು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಂಬಂಧಿತ ಕೆಲಸದ ಅನುಭವ ಅವ್ರಿಗೆ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಗೌರ್ಮೆಂಟ್ ಸೆಕ್ಟರ್ದಂತ ಏನು ಮೆನ್ಷನ್ ಮಾಡಿಲ್ಲ, ಎಕ್ಸ್ಪೀರಿಯನ್ಸ್ ಕೇಳ್ಯಾನ ಬರೀ ಅಷ್ಟು 3 ವರ್ಷದ್ದು 1 ವರ್ಷದ್ದು ನೀವು ರಿಲೇಟೆಡ್ ಫೀಲ್ಡ್ ಒಳಗೆ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇರಬೇಕು. ಅದೇ ರೀತಿ ಏನಪ್ಪಾ ಅಂದ್ರೆ ನೀವು ಯಾವ ಸ್ಟೇಟ್ ಒಳಗೆ ನಿಮ್ಮ ಅಪಾಯಿಂಟ್ಮೆಂಟ್ ಅಪ್ಲೈ ಮಾಡಾಕತ್ತೀರಿ ಆ ಸ್ಟೇಟಿಂದ ಲೋಕಲ್ ಲ್ಯಾಂಗ್ವೇಜ್ ನಿಮ್ಗೆ ಬರ್ತಿರ್ಬೇಕು. ತಮಿಳು, ತೆಲುಗು, ಕನ್ನಡ ಅಥವಾ ಹಿಂದಿ. ಅವರು ಈ ಕರ್ನಾಟಕದಲ್ಲಿ ನೀವು ಅಪ್ಲೈ ಮಾಡಾಕತ್ತೀರಪ್ಪ ಅಂದ್ರೆ ಕನ್ನಡ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಯೋಮಿತಿ ಮತ್ತು ವಯೋಮಿತಿಯಲ್ಲಿ ಸಡಿಲಿಕೆ ಬಗ್ಗೆ ನೋಡೋಣ. ಕನಿಷ್ಠ 18 ವರ್ಷ ತುಂಬಿರಬೇಕು, ಗರಿಷ್ಠ 27 ವರ್ಷದೊಳಗೆ ಇರಬೇಕು, 27 ವರ್ಷ ದಾಟಿರಬಾರ್ದು. ಈಗ ವಯೋಮಿತಿಯಲ್ಲಿ ಏನೈತಿಲ್ಲ ಸಡಿಲಿಕೆ ಕೂಡ ಐತಿ. ಎಷ್ಟಪ್ಪ ಅಂದ್ರೆ SC/ST ಅಭ್ಯರ್ಥಿಗಳಿಗೆ 5 ವರ್ಷ ಐತಿ, OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಇರ್ತದೆ. ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೂ ಒಂದು ಬೇರೆ ರೀತಿನೇ ಸಡಿಲಿಕೆ ಐತಿ. ಹೆಂಗಪ್ಪ ಅಂದ್ರೆ ಈಗ ಎಲ್ಲಾ ಕೆಟಗರಿ ಒಳಗೂ ಅಂಗವಿಕಲ ಅಭ್ಯರ್ಥಿಗಳು ಇರ್ತಾರೆ. ಜನರಲ್ ಆಗಿರ್ತಾರೆ, SC/ST ಇರ್ತಾರೆ, OBC ಇರ್ತಾರೆ ಮತ್ತು ಮಾಜಿ ಸೈನಿಕರು ಇರ್ತಾರೆ. ಅವ್ರಿಗೆ ಹೆಂಗಪ್ಪ ಅಂದ್ರೆ ಈಗ ಜನರಲ್ ಅಭ್ಯರ್ಥಿಗಳು ಅಂಗವಿಕಲರಿದ್ರಪ್ಪ ಅಂದ್ರೆ ಅವ್ರಿಗೆ 10 ವರ್ಷ ಸಡಿಲಿಕೆ ಐತಿ. ಇನ್ನು OBC ವರ್ಗದ ಅಭ್ಯರ್ಥಿಗಳು ಅಂಗವಿಕಲರಿದ್ರಪ್ಪ ಅಂದ್ರೆ ಅವ್ರಿಗೆ 13 ವರ್ಷ ಸಡಿಲಿಕೆ ಅದ. SC/ST ವರ್ಗದ ಅಭ್ಯರ್ಥಿಗಳು ಅಂಗವಿಕಲರಿದ್ರಪ್ಪ ಅಂದ್ರೆ ಅವ್ರಿಗೆ 15 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಐತಿ.
ಇನ್ನು ಮಾಜಿ ಸೈನಿಕರು ಇದ್ರಪ್ಪ ಅಂದ್ರೆ ಅವ್ರದ್ದು ಮಾಜಿ ಸೈನಿಕರದು ವಯೋಮಿತಿ ಸಡಿಲಿಕ್ಕೆ ಪ್ಲಸ್ ಅವ್ರಿಗೆ ಕಾಸ್ಟಿಂದ ಸಡಿಲಿಕ್ಕೆ ಅವೆಲ್ಲ ಸೇರಿಸಿ ಏನೈತಲ್ಲ ಮತ್ತು ಅವ್ರದ್ದು ಸರ್ವಿಸ್ನು ಸೇರಿಸ್ತಾರೆ ಬಹುತೇಕ. ಅವೆಲ್ಲ ಸೇರಿಸಿ ಏನೈತಲ್ಲ ಅವ್ರಿಗೆ ವಯೋಮಿತಿಯಲ್ಲಿ ಸಡಿಲಿಕ್ಕೆ ಸಿಗ್ತವೆ. ಇನ್ನು ಮುಂದೇನಪ್ಪ ಅಂದ್ರೆ ವೇತನ ಶ್ರೇಣಿ ಬಗ್ಗೆ ನೋಡೋಣ. ಸ್ಯಾಲ್ರಿ ಎಷ್ಟು ಇರ್ತದಂದ್ರೆ ರೂಪಾಯಿ 24,480 ಪ್ರತಿ ತಿಂಗಳು ಸ್ಯಾಲ್ರಿ ಇರ್ತದ. ಇದು ಸ್ಥಿರ ವೇತನ ಐತಿ, ಫಿಕ್ಸ್ಡ್ ಸ್ಯಾಲ್ರಿ ಐತಿ, ಇನ್ಕ್ರಿಮೆಂಟ್ ಆಗೋ ಡೌಟ್ ಆಗಂಗಿಲ್ಲ. ಈ ವೇತನ ಜೊತೆಗೆ ನಿಮ್ಗೆ ಏನೇನು ಸಿಗ್ತಾವಪ್ಪ ಅಂದ್ರೆ ಇತರ ಭತ್ಯೆಗಳನ್ನು ಸಿಗ್ತಾವೆ. ಎಕ್ಸಾಂಪಲ್ ವಸತಿ ಭತ್ಯೆ ಇರ್ತದ, ಮೆಡಿಕಲ್ ಭತ್ಯೆ ಇರ್ತದ, ಉಡುಪು ಭತ್ಯೆ ಇರ್ತದ, ಇತರೆ ಅನುಲಂಬಿತ ಭತ್ಯೆಗಳು ನಿಮ್ಗೆ ಸಿಗ್ತಾವ. ಇನ್ನು ಹೆಚ್ಚುವರಿ ಸೌಲಭ್ಯಗಳು ಏನೇನಪ್ಪ ಅಂದ್ರೆ EPF ಅಥವಾ ESI ಸೌಲಭ್ಯ ಸಿಗ್ತದ. ವಾರ್ಷಿಕ ಪಾವತಿ ಹೆಚ್ಚಳ ಆಕೈತಿ. ಇನ್ನು ರಜೆಗಳ ಸೌಲಭ್ಯ ಸಿಗ್ತೈತಿ. ಆರೋಗ್ಯ ವಿಮೆ ಅದ. ಉಚಿತ ಅಥವಾ ಸಬ್ಸಿಡಿ ಆಹಾರ ವ್ಯವಸ್ಥೆ ಸಿಗ್ತದ. ಕ್ಯಾಂಟೀನ್ ಇರ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅರ್ಜಿ ಶುಲ್ಕ ಸಾಮಾನ್ಯ ಮತ್ತು EWS ಮತ್ತು OBC ಅಭ್ಯರ್ಥಿಗಳಿಗೆ 1,072 ರೂಪಾಯಿ ಅರ್ಜಿ ಶುಲ್ಕ ಅದ. SC ST ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 472 ರೂಪಾಯಿ ಅರ್ಜಿ ಶುಲ್ಕ ಅದ. ಪಾವತಿ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಆನ್ಲೈನ್ ಮುಖಾಂತರನೇ ಮಾಡಬೇಕು. ಇಂಟರ್ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ಫೋನ್ಪೇ, ಗೂಗಲ್ ಪೇ ಮುಖಾಂತರ ನೀವು ಏನೈತಲ್ಲ ಪೇಮೆಂಟ್ ಮಾಡ್ಬೋದು. ಇನ್ನು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಆಯ್ಕೆ ಹೆಂಗಾಗ್ತದ, ITI ಪಡೆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಆಧಾರ ಮೇಲೆ ಆಯ್ಕೆ ಮಾಡ್ತಾರೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳನ್ನು ಆಯ್ಕೆ ಪಟ್ಟಿ ತಯಾರಿಸ್ತಾರೆ. ಹಾಗೆ ಇಂಟರ್ವ್ಯೂ ಅಥವಾ ಟ್ರೇಡ್ ಟೆಸ್ಟ್ ಇರಂಗಿಲ್ಲ. ದಾಖಲೆಗಳ ಪರಿಶೀಲನೆ ಆಕೈತಿ. ಇನ್ನು ಲಿಖಿತ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕೊನೆಯದಾಗಿ ದಾಖಲೆಗಳ ಪರಿಶೀಲನೆಗೆ ಮತ್ತೊಮ್ಮೆ ಅವ್ರಿಗೆ ಕರೀತಾರೆ. ಅಭ್ಯರ್ಥಿಯ ಎಲ್ಲ ದಾಖಲೆಗಳು ಸರಿ ಹೊಂದಿದಲ್ಲಿ ಮಾತ್ರ ನೇಮಕಾತಿ ಘೋಷಣೆ ಮಾಡ್ತಾರೆ. ಯಾವುದೇ ಸಂದರ್ಶನ ಅಥವಾ ಪ್ರಾಯೋಗಿಕ ಪರೀಕ್ಷೆ ಇರಂಗಿಲ್ಲ. ಪೂರ್ತಿ ಆಯ್ಕೆ ಲಿಖಿತ ಆಧಾರ ಮ್ಯಾಗ ಇರ್ತೈತಿ, ಲಿಖಿತ ಪರೀಕ್ಷೆ ಆಧಾರ ಮ್ಯಾಗ. ಇನ್ನು ಪ್ರಮುಖ ದಿನಾಂಕಗಳು ಏನೇನಪ್ಪ ಅಂದ್ರೆ ಅರ್ಜಿ ಸಲ್ಲಿಸಕ ಸ್ಟಾರ್ಟಿಂಗ್ ಡೇಟ್ 16 ಜುಲೈ 2025 ಇತ್ತು. ಇನ್ನು ಕೊನೆಯ ದಿನಾಂಕ 12 ಆಗಸ್ಟ್ 2025 ತನಕ ಏನೈತಲ್ಲ ಅವಕಾಶ ಐತಿ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ ಇತ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.